ಬೆಳಗಾವಿಯಲ್ಲಿ ಕಾರ್ಗಿಲ್ ಮತ್ತು ಆಪರೇಷನ್ ಸಿಂಧೂರ ವಿಜಯೋತ್ಸವ ಆಚರಣೆ. ಬೆಳಗಾವಿ ನಗರದ ಧರ್ಮನಾಥ್ ಭವನದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಆಶ್ರಯದಲ್ಲಿ ನಡೀತಾ ಇರುವ ಕಾರ್ಗಿಲ್ ವಿಜಯೋತ್ಸವ, ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಯೋಧರಿಗೆ ಗಣ್ಯರಿಂದ ಗೌರವ ಸಮರ್ಪಣೆ. ಇದೇ ವೇಳೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕೈ ಕಳೆದುಕೊಂಡ ಯೋಧನಿಗೆ ಸೈನಿಕ ರತ್ನ ಪ್ರಶಸ್ತಿ ಪುರಸ್ಕಾರ. ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿ ಹಾರಿಕ ಮಂಜುನಾಥ್, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿ ಮಾಜಿ ಸೈನಿಕರು, ಕುಟುಂಬಸ್ಥರು ಭಾಗಿಯಾಗಿದ್ದರು. ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯದಲ್ಲಿ ಚಿನ್ನದ ಪದಕ ಪಡೆದ ಮಾಜಿ ಸೈನಿಕರ ಮಗಳು ಕುಮಾರಿ ಪ್ರಿಯಾ ಸೌರಿ, ಮಾಜಿ ಸೈನಿಕರ ಮಗಳು ಮತ್ತು ವಿಶೇಷ ಗೌರವ ಸನ್ಮಾನ ನೆರವೇರಿತು. ದಯವಿಟ್ಟು ಗಂಗಾಧರ ಬೆಳಗೆರೆಯವರು, ರಾವ್ ಭಾಗ್ಯವಂತರು, ಕುಮಾರಿ ವೈಷ್ಣವಿ ನಿರ್ಮಾಣಿಯವರು, ಅದೇ ರೀತಿಯಾಗಿ ಕುಮಾರಿ ಪ್ರಿಯಾ ಸೌರಿಯವರು ಸನ್ಮಾನವನ್ನು ಸ್ವೀಕರಿಸಬೇಕು. ವಿಜೃಂಭಣೆಯಿಂದ ಹೋಳಿ, ದೀಪಾವಳಿ, ಗಣೇಶ ಚತುರ್ಥಿ ಆಚರಣೆ ಮಾಡ್ತೇವೆ, ಕುಣಿದು ಕುಪ್ಪಳಿಸ್ತೇವೆ. ಆದರೆ ನಮ್ಮ ವೀರ ಸೈನಿಕರು ನಮ್ಮೆಲ್ಲರನ್ನ ಗಡಿಗಳಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರೂ ಆ ವೀರ ಯೋಧರಿಗೆ ನಿಜವಾದ ಗೌರವ ಸನ್ಮಾನ ಸಲ್ಲಬೇಕು. ನಮ್ಮೊಂದು ಸೆಲೆಕ್ಟ್ ಆ ವೀರ ಯೋಧರಿಗೆ ತಲುಪಬೇಕು. ಈಗ ವಿಶೇಷ ಸನ್ಮಾನ ಸತ್ಕಾರ ಮೂರ್ತಿಗಳಿಗೆ ಗೌರವ ಸನ್ಮಾನ ನೆರವೇರುವುದು. ಶ್ರೀ ಗಂಗಾಧರ ಬೆಳಗೆರೆ ರಾಜ್ಯ ಮಟ್ಟದ ದಯವಿಟ್ಟು ಜೋರಾದ ಚಪ್ಪಾಳೆಯ ಮೂಲಕ ನಿರಂತರವಾಗಿ ಕಾರ್ಯಕ್ರಮವನ್ನು ಗೌರವವನ್ನು ನೀಡುತ್ತಿರೋಣ. ನಮ್ಮ ನಾಡಿನಲ್ಲಿ ಇನ್ನಷ್ಟು ವೀರ ಯೋಧರು ಹುಟ್ಟುವಲ್ಲಿ, ನಮ್ಮ ಯುವಕರು ನಮ್ಮ ಸೇನೆಯತ್ತ ಮುಖ ಮಾಡಲಿ, ಭಾರತದ ಮುಖವನ್ನು ರಕ್ಷಣೆ ಮಾಡುವಲ್ಲಿ ನಮ್ಮ ಯುವಕರು ತೊಡಗಿಕೊಳ್ಳಲಿ ಅಂತ ಹೇಳಿದ್ದಾರೆ. ಸರ್ ಸ್ವಲ್ಪ ಹಿಂದೆ ಬರ್ರಿ, ಗೌರವಾಧ್ಯಕ್ಷ ಹಿಂದೆ ಬರ್ರಿ, ಹಿಂದೆ ಬರ್ರಿ, ಹಿಂದೆ ಬರ್ರಿ. शहीदों की कुर्बानी देश की अमर कहानी. श्री ಈರಪ್ಪ ಜಗಟ್ಟಿ ಹಾಲಿ ಸೈನಿಕರು ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದಂತ ವೀರ ಯೋಧರು. ನಾವೆಲ್ಲರೂ